ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 5-3-2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 17-10-1968. ಓಂ ನಮಃ ಶಿವಾಯ. ಅತ್ಯಂತ ಪ್ರೀತಿಯ ಮಕ್ಕಳೇ, ಈ ಶಿಕ್ಷಣದಲ್ಲಿ ತುಂಬಾ ಮಜಾ ಇದೆ. ನಾವು ಈಗ ತಂದೆಯವರಾಗಿದ್ದೇವೆ, ನಂತರ ಸ್ವರ್ಗದ ಮಾಲೀಕರಾಗುತ್ತೇವೆ ಎಂದು ಮನಸ್ಸಿನಲ್ಲಿ ತಿಳಿದುಕೊಂಡಿದ್ದೀರಿ. ಆದರೆ ನಮ್ಮಲ್ಲಿ ಯಾವುದೇ ವಿಕಾರ ಇರಬಾರದು. ಒಂದು ವೇಳೆ ವಿಕಾರವಿದ್ದರೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಮತ್ತು ಪದವಿಯು ಭ್ರಷ್ಟವಾಗುತ್ತದೆ. ಓಂ ನಮಃ ಶಿವಾಯ. ಇಲ್ಲಿ ಮಕ್ಕಳು ತಮ್ಮ ಅನುಭವವನ್ನು ಸಹ ಹೇಳಬೇಕಾಗುತ್ತದೆ, ಏಕೆಂದರೆ ಇದು ಶಿಕ್ಷಣವಾಗಿದೆ. ತಂದೆ ಜ್ಞಾನ ಮತ್ತು ಭಕ್ತಿಯ ಬಗ್ಗೆ ತಿಳಿಸಿದ್ದಾರೆ. ಜ್ಞಾನ ಬೇರೆ, ಭಕ್ತಿ ಬೇರೆ. ಜ್ಞಾನವನ್ನು ಶಿಕ್ಷಣ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಗುರಿ ಉದ್ದೇಶ ಇದೆ. ಈ ಶಿಕ್ಷಣ ದೇವತೆಯಾಗುವುದಾಗಿದೆ. ಇದು ಭಕ್ತಿಯಲ್ಲ. ದೇವತೆಗಳು ಅವಶ್ಯವಾಗಿ ಇವರ ರಾಜ್ಯದಲ್ಲಿದ್ದರು. ಸ್ತ್ರೀ ಪುರುಷ ಇಬ್ಬರು ಪವಿತ್ರವಾಗಿದ್ದರು. ಅದನ್ನು ಪವಿತ್ರ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಸತ್ಯಯುಗದಲ್ಲಿ ಭಾರತವು ತುಂಬಾ ಶ್ರೀಮಂತವಾಗಿತ್ತು. ವಿದೇಶದವರು ಸಹ ಬಂದಾಗ ಆದಾಯಕ್ಕಾಗಿ ಇಲ್ಲಿ ಮುತ್ತಿಗೆ ಹಾಕಿದರು. ನಂತರ ನಿಧಾನವಾಗಿ ಭಾರತದ ರಾಜ್ಯಭಾರವನ್ನು ತೆಗೆದುಕೊಂಡರು. ಅವರು ಹಣಕ್ಕಾಗಿಯೇ ಬಂದಿದ್ದರು. ಬಹಳಷ್ಟು ಹಣವನ್ನು ತೆಗೆದುಕೊಂಡು ಹೋದರು. ಧಾನ್ಯ ಮುಂತಾದವೆಲ್ಲವೂ ಇಲ್ಲಿಂದಲೇ ಹೋಗುತ್ತಿತ್ತು. ಭಾರತಕ್ಕೆ ಈಗ ಹಸಿವಿದೆ. ಆದ್ದರಿಂದ ಅಲ್ಲಿಂದ ಲಕ್ಷಾಂತರ ಕೋಟ್ಯಾಂತರ ಟನ್ ತರಿಸಿಕೊಳ್ಳುತ್ತಾರೆ. ಮೊದಲು ಸಾಹುಕಾರರಾಗಿದ್ದರು, ಬೇರೆ ಯಾರೂ ಇರಲಿಲ್ಲ. ವೃಕ್ಷದ ಚಿತ್ರದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕತೆ ಇರುತ್ತದೆ ಅಲ್ಲವೇ? ನೀವು ಸಹ ತಿಳಿಸುತ್ತೀರಿ. 5,000 ವರ್ಷಗಳ ಹಿಂದೆ ಭಾರತದಲ್ಲಿ ಕೇವಲ ಒಂದೇ ದೇವಿ ದೇವತಾ ಧರ್ಮದ ರಾಜ್ಯವಿತ್ತು. ಲಕ್ಷ್ಮೀನಾರಾಯಣರು ಚಿಕ್ಕವರಿದ್ದಾಗ ರಾಧೆ ಕೃಷ್ಣರಾಗಿದ್ದರು. ಈಗ ಕಲಿಯುಗವಿದೆ. ಮೊದಲು ಸತ್ಯಯುಗವಿತ್ತು. ಈಗ ಕಲಿಯುಗ ಹೇಗೆ ಆಯಿತು? ಇದೇ ಕಥೆಯಾಗಿದೆ. ದೇವಿ ದೇವತೆಗಳ ರಾಜ್ಯ ಎಲ್ಲಿ ಹೋಯಿತು? ಈಗ ರಾವಣನ ಅಸುರಿ ರಾಜ್ಯವಿದೆ. ತಂದೆ ಬೇಹದ್ದಿನ ಕಥೆಯನ್ನು ಹೇಳುತ್ತಾರೆ. ಇದು ಬೇರೆ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲರೂ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಹೋದರು. ಜ್ಞಾನಸಾಗರ ತಂದೆಯು ಒಂದು ಸಾರಿ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ ಮತ್ತು ಕಥೆಯನ್ನು ಹೇಳುತ್ತಾರೆ. ಸತ್ಯಯುಗದಲ್ಲಿ ಇವರ ರಾಜ್ಯವಿತ್ತು. ಇವರದೇ 8 ತಲೆಮಾರುಗಳು ನಡೆದವು. ಇವರ ಇತಿಹಾಸ ಭೂಗೋಳವನ್ನು ತಂದೆಯೇ ಹೇಳುತ್ತಾರೆ. ಬೇರೆ ಯಾರಿಗೂ ಗೊತ್ತೇ ಇಲ್ಲ. 8 ಪೀಳಿಗೆಗಳು ನಡೆದವು. ನಂತರ ತ್ರೇತಾಯುಗದಲ್ಲಿ ರಾಮ ಸೀತೆಯರ 12 ಪೀಳಿಗೆಗಳು ನಡೆದವು, ಏಕೆಂದರೆ ಅಲ್ಲಿ 2 ಕಲೆಗಳು ಕಡಿಮೆಯಾದವು. ಮಾಯೆಯ ಮೇಲೆ ವಿಜಯ ಪಡೆಯಲು ಸಾಧ್ಯವಾಗಲಿಲ್ಲ. ಇದು ಕಥೆಯಾಗಿದೆ ಅಲ್ಲವೇ? ಪವಿತ್ರ ದೇವತೆಗಳನ್ನು ಸರ್ವಗುಣ ಸಂಪನ್ನರೆಂದು ಕರೆಯಲಾಗುತ್ತದೆ. ಅರ್ಧ ಕಲ್ಪ ಭಾರತವು ಪವಿತ್ರವಾಗಿತ್ತು. ಈಗ ರಾವಣನ ರಾಜ್ಯವಿದೆ. ಆದ್ದರಿಂದ ಅಪವಿತ್ರರಾಗಿದ್ದಾರೆ, ಪತಿತರಾಗಿದ್ದಾರೆ. ನಂತರ ದೇವಿ ದೇವತೆಗಳೆಂದು ಕರೆಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ರಾಮನನ್ನು ಕ್ಷತ್ರಿಯ ಎಂದು ಏಕೆ ಕರೆಯಲಾಗುತ್ತದೆ? ಏಕೆಂದರೆ ಯುದ್ಧದ ಮೈದಾನದಲ್ಲಿ ವಿಜಯ ಪಡೆಯುತ್ತಿದ್ದಾರೆ. ಅರ್ಧ ಕಲ್ಪ ವಿಕಾರಿ ದೇಹಾಭಿಮಾನಿಗಳಾಗಿದ್ದಾರೆ. ಸತ್ಯಯುಗದಲ್ಲಿ ರಾವಣನ ರಾಜ್ಯವೇ ಇರುವುದಿಲ್ಲ. ರಾಮ ಮತ್ತು ರಾವಣ ಇದ್ದಾರೆ ಅಲ್ಲವೇ? ರಾಮ ರಾಜ್ಯ ಎಂದು ಈಶ್ವರೀಯ ರಾಜ್ಯಕ್ಕೆ ಕರೆಯಲಾಗುತ್ತದೆ. ರಾಮ ಎಂದು ಹೇಳಿದ ತಕ್ಷಣ ಪತಿತ ಪಾವನ ಎಂದು ಬುದ್ಧಿಯಲ್ಲಿ ಬರುತ್ತದೆ. ಸ್ತ್ರೀ ಪುರುಷ ಇಬ್ಬರೂ ಸಹ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ. ಬಾಬಾ, ನಾವು ಪತಿತರಾಗಿದ್ದೇವೆ. ಈಗ ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿರಿ. ಆತ್ಮವು ಶರೀರದ ಮೂಲಕ ಕರೆಯುತ್ತದೆ. ಆಗ ತಂದೆ ಬಂದು ಜ್ಞಾನವನ್ನು ಕೊಡುತ್ತಾರೆ. ಇದು ಮನುಷ್ಯರಿಗೆ ಗೊತ್ತಿಲ್ಲ. ಅವರು ಶೂದ್ರ ವಂಶದವರಾಗಿದ್ದಾರೆ. ಶೂದ್ರರಿಂದ ಬ್ರಾಹ್ಮಣ, ನಂತರ ಬ್ರಾಹ್ಮಣರಿಂದ ದೇವತೆ. ವಿರಾಟ ರೂಪದ ಚಿತ್ರವೂ ಇದೆ ಅಲ್ಲವೇ? ಶ್ರೀಕೃಷ್ಣನದ್ದು ಸಹ 84 ಜನ್ಮಗಳ ಕಥೆಯಾಗಿದೆ. ರಾಧೆಯದ್ದು ಸಹ ಹಾಗೆಯೇ. ಲಕ್ಷ್ಮೀ ನಾರಾಯಣರದ್ದು ಸಹ 84 ಜನ್ಮಗಳ ಕಥೆಯಾಗಿದೆ.
ನಂತರ ಬ್ರಹ್ಮ ಸರಸ್ವತಿಯರದ್ದು ಸಹ 84 ಜನ್ಮಗಳ ಕತೆ ಎಂದು ಹೇಳುತ್ತಾರೆ. ಏಕೆಂದರೆ ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತಾರೆ. ಇದು ಅಧಿಕ ಯುಗವಾಗಿದೆ. ಬ್ರಹ್ಮ ಎಷ್ಟು ಜನ್ಮಗಳನ್ನು ತೆಗೆದುಕೊಂಡರು? 84 ಜನ್ಮಗಳು. ಮೊದಲು ಯಾರಾಗಿದ್ದರು? ಮೊದಲು ನಾರಾಯಣ. ನಂತರ ಕೆಳಗೆ ಬೀಳುತ್ತಾ ಬೀಳುತ್ತಾ ಪತಿತರಾದರು. ಭಾರತದಲ್ಲಿ ರಾವಣನ ಕಾರಣದಿಂದಲೇ ಪತಿತರಾಗುತ್ತಾರೆ. ಈಗ ಸಮಯ ಪೂರ್ಣವಾಯಿತು. ಇದು ಹಳೆಯ ಪ್ರಪಂಚ, ತಮೋಪ್ರಧಾನ ಕಬ್ಬಿಣದ ಯುಗ ಆಗಿದೆ. ಇದನ್ನೂ ಸಹ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಬರುವವರಂತೂ ಬಹಳಷ್ಟು ಜನರಿದ್ದಾರೆ. ನಂತರ ಕೇವಲ ಪವಿತ್ರರಾಗಿರುತ್ತಾರೆ. ಕೆಲವರು ಫೇಲ್ ಆಗುತ್ತಾರೆ. ಆದರೂ ಹೇಳುತ್ತಾರೆ, ಪವಿತ್ರರಾಗದಿದ್ದರೆ ಪದವಿಯನ್ನು ಹೇಗೆ ಪಡೆಯುತ್ತೀರಿ? ಒಂದು ಬಾರಿ ಕೇಳಿದ್ದರೆ ಸ್ವರ್ಗಕ್ಕೆ ಖಂಡಿತವಾಗಿಯೂ ಬರುತ್ತಾರೆ. ಪಾಪಗಳ ಶಿಕ್ಷೆಯನ್ನೂ ಸಹ ಅನುಭವಿಸಬೇಕಾಗುತ್ತದೆ. ಯಾರು ಪಾವನರಾಗಿದ್ದಾರೋ ಅವರೇ ಪತಿತರಾಗಿದ್ದಾರೆ. ಈ ಪುನರಾವರ್ತನೆ ನಡೆಯುತ್ತಿದೆ. ತಂದೆ ಬಂದಾಗ ನೀವೀಗ ಬ್ರಾಹ್ಮಣರಾಗಿದ್ದೀರಿ. ಮೊದಲು ನೀವು ಶೂದ್ರರಾದವರು, ಈಗ ಬ್ರಾಹ್ಮಣರಾಗಿ ಓದುತ್ತಿದ್ದೀರಿ. ನಂತರ ದೇವತೆಗಳಾಗುತ್ತೀರಿ. ನಂತರ ಅಲ್ಲಿಂದಲೂ ಕೆಳಗೆ ಬೀಳುತ್ತೀರಿ. ಭಾರತವು ಪಾವನವಾಗಿತ್ತು, ಈಗ ಪತಿತವಾಗಿದೆ. ಇದು ಕೌರವ ರಾಜ್ಯವಾಗಿದೆ. ಗೀತೆಯಲ್ಲೂ ಸಹ ಕೌರವರು ಮತ್ತು ಪಾಂಡವರಿದ್ದಾರೆ. ನೀವು ಗುಪ್ತ ಸೇನೆಯಾಗಿದ್ದೀರಿ, ಅಹಿಂಸಕ ಯೋಧರಾಗಿದ್ದೀರಿ. ನೀವು ಯೋಗ ಬಲದಿಂದ ಮಾಯೆಯೊಂದಿಗೆ ಯುದ್ಧ ಮಾಡುತ್ತೀರಿ. 5 ವಿಕಾರಗಳ ಮೇಲೆ ವಿಜಯ ಪಡೆದರೆ ಜಗಜ್ಜೇತರಾಗುತ್ತೀರಿ. ಇದು ಬೇಹದ್ದಿನ ಕಥೆಯಾಗಿದೆ. 5000 ವರ್ಷಗಳಿಗಿಂತ ಹಳೆಯ ವಸ್ತು ಯಾವುದೂ ಇರುವುದೇ ಇಲ್ಲ. ಸತ್ಯಯುಗದ ಪ್ರಪಂಚವು ಹೂವುಗಳ ತೋಟವಾಗಿದೆ. ಈಗ ಕಲಿಯುಗದ ಮುಳ್ಳುಗಳ ಕಾಡಾಗಿದೆ. ಇದರಲ್ಲಿ ದೊಡ್ಡ ದೊಡ್ಡ ಮುಳ್ಳುಗಳೂ ಇವೆ. ಕಲಿಯುಗದ ಮನುಷ್ಯರು ಶ್ರೀಕೃಷ್ಣನನ್ನು ಅತಿ ದೊಡ್ಡ ಮುಳ್ಳನ್ನಾಗಿ ಮಾಡಿದ್ದಾರೆ. ಅವರಿಗೆ 16,108 ಜನ ರಾಣಿಯರಿದ್ದರು ಎಂದು ಹೇಳುತ್ತಾರೆ. ಹಾಗಾದರೆ ಅತಿ ದೊಡ್ಡ ಮುಳ್ಳು ಆಗಿದ್ದಾರಲ್ಲವೇ? ಶಾಸ್ತ್ರಗಳಲ್ಲಿ ಎಷ್ಟೊಂದು ಮೂರ್ಖತನದ ಮಾತನ್ನು ಬರೆದಿದ್ದಾರೆ. ನೀವು ಜನ್ಮ ಜನ್ಮಾಂತರಗಳಿಂದ ಕೇಳುತ್ತಾ ಬಂದಿದ್ದೀರಿ. ವೇದ ಶಾಸ್ತ್ರಗಳಲ್ಲಿ ಏನೆಲ್ಲ ಕೇಳುತ್ತಾ ಬಂದಿದ್ದೀರೋ ಅದೆಲ್ಲವೂ ಭಕ್ತಿಯಾಗಿದೆ. ಈಗ ನಿಮಗೆ ಜ್ಞಾನ ಸಿಗುತ್ತಿದೆ ಮತ್ತು ಜ್ಞಾನವು ಸಿಗುವುದೇ ಒಂದು ಸಾರಿ. ಕೆಲವರು ಸಂಸ್ಕಾರವನ್ನು ತೆಗೆದುಕೊಂಡು ಹೋದರೆ ನಂತರ ಬಂದು ಜ್ಞಾನವನ್ನು ತೆಗೆದುಕೊಳ್ಳಬಹುದು. ಕೆಲವರು ಚಿಕ್ಕ ವಯಸ್ಸಿನಲ್ಲೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆಗ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂದು ತಿಳಿಸಲಾಗುತ್ತದೆ. ನಿಮ್ಮಿಂದ ಯಾರು ಹೋಗುತ್ತಾರೋ ಅವರು ಅವಶ್ಯವಾಗಿ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ. ಅಂದ್ರೆ ಬಾಬನ್ ಮಕ್ಕಳಾಗಿ ಶರೀರ ಬಿಟ್ರು ಅಂದ್ರೆ ಅವರು ಸಂಸ್ಕಾರ ತೆಗೆದುಕೊಂಡು ಹೋಗಿರ್ತಾರೆ. ಮತ್ತೆ ಜಗತ್ತಿಗೆ ಬಂದು ಜ್ಞಾನವನ್ನ ತೆಗೆದುಕೊಳ್ತಾರೆ. ಸುಖಧಾಮವು ಸ್ವರ್ಗವಾಗಿದೆ, ದುಃಖಧಾಮವು ಈ ನರಕವಾಗಿದೆ. ಈ ಚಕ್ರವು ತಿರುಗುತ್ತಲೇ ಇರುತ್ತದೆ. ಪತಿತರಾಗುವುದರಿಂದ ದುಃಖಧಾಮವಾಗುತ್ತದೆ. ನಂತರ ತಂದೆ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಪರಮಪಿತ ಪರಮಾತ್ಮನು ಈಗ ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತಿದ್ದಾರೆ. ಹಾಗಾದರೆ ಖುಷಿಯಾಗಬೇಕಲ್ಲವೇ? ಮನುಷ್ಯರು ಹೆದರುತ್ತಾರೆ. ಸಾವಿನಿಂದಲೇ ಗತಿ ಸದ್ಗತಿಯಾಗುತ್ತದೆ ಎನ್ನುವುದನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮಕ್ಕಳಾದ ನಿಮಗೆ ಗೊತ್ತಿದೆ, ಶಾಲೆಯಲ್ಲಿ ನಂಬರ್ ವಾರ್ ಆಗಿ ಓದುತ್ತಾರೆ. ಕೆಲವರು ಫುಲ್ ಪಾಸ್ ಆಗಿ ಸ್ಕಾಲರ್ಶಿಪ್ ತೆಗೆದುಕೊಳ್ಳುತ್ತಾರೆ. ಕೆಲವರು ಫೇಲ್ ಆಗುತ್ತಾರೆ. ಫೇಲ್ ಆಗುವವರ ಕರ್ತವ್ಯಗಳು ಅಸುರಿ ಕರ್ತವ್ಯಗಳೇ ಆಗಿರುತ್ತವೆ. ಅವರಲ್ಲಿ ಎಲ್ಲಾ ಭೂತಗಳಿರುತ್ತವೆ. ದೇಹಾಭಿಮಾನದ ಭೂತ, ಕೋಪದ ಭೂತ, ಲೋಭ ಮೋಹದ ಭೂತವಿರುತ್ತದೆ. ಇದು ಸಹ ಬಿಟ್ಟು ಹೋಗಲು ಸಮಯ ಹಿಡಿಯುತ್ತದೆ. ಅರ್ಧಕಲ್ಪದಿಂದ ಈ ಎಲ್ಲ ವಿಕಾರಗಳು ಪ್ರವೇಶವಾಗಿವೆ. ತಂದೆ ಬಂದು ಪುನಃ ಒಂದೇ ಜನ್ಮದಲ್ಲಿ ದೇವತೆಯನ್ನಾಗಿ ಮಾಡುತ್ತಾರೆ. ಮಕ್ಕಳಾದ ನಿಮಗೆ ಗೊತ್ತಿದೆ, ನಾವೀಗ ಸಂಗಮ ಯುಗದಲ್ಲಿದ್ದೇವೆ. ಸತ್ಯಯುಗದಲ್ಲಿ ಸ್ವಲ್ಪ ದೇವಿ ದೇವತೆಗಳಿರುತ್ತಾರೆ. ಉಳಿದಂತೆ ಇಷ್ಟೊಂದು ಅನೇಕ ಧರ್ಮಗಳ ಮನುಷ್ಯರೆಲ್ಲರೂ ಸಮಾಪ್ತಿಯಾಗುತ್ತಾರೆ.
ನಂತರ ಸತ್ಯಯುಗದಲ್ಲಿ ಒಂದೇ ಧರ್ಮದ ದೇವಿ ದೇವತೆಗಳೇ ಇರುತ್ತಾರೆ. ಆತ್ಮವು ಮೇಲಿನಿಂದ ಪಾತ್ರ ಮಾಡಲು ಕೆಳಗೆ ಬರುತ್ತಲೇ ಇರುತ್ತದಲ್ಲವೇ? ಅದು ನಿರಾಕಾರಿ ಪ್ರಪಂಚವಾಗಿದೆ. ಆತ್ಮವು ಸಾಕಾರದಲ್ಲಿ ಬಂದಾಗ ಜೀವಾತ್ಮ ಎಂದು ಹೆಸರಾಗುತ್ತದೆ. ತಂದೆಯು ಸದಾ ನಿರಾಕಾರಿ ಪ್ರಪಂಚದಲ್ಲೇ ಇರುತ್ತಾರೆ. ಅವರು ಬರುವುದೇ ಒಂದು ಸಾರಿ. ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶ ಮಾಡಲು ಬರುತ್ತಾರೆ. ಮಕ್ಕಳಿಗೆ ಮಾತ್ರ ತಂದೆ ಜ್ಞಾನ ಕೊಡುತ್ತಾರೆ. ಆದರೆ ಯಾರು ಕಲ್ಲು ಬುದ್ಧಿಯವರಾಗಿದ್ದಾರೋ ಅವರಿಗೆ ಈ ಜ್ಞಾನ ಕೊಡುವುದು ಎಷ್ಟೊಂದು ಕಷ್ಟವಾಗುತ್ತದೆ. ನೀವು ದೊಡ್ಡ ದೊಡ್ಡ ಮ್ಯೂಸಿಯಂ ಮುಂತಾದವುಗಳನ್ನು ತೆರೆಯುತ್ತೀರಿ. ದೊಡ್ಡ ದೊಡ್ಡ ಮಂತ್ರಿಗಳು, ಶ್ರೀಮಂತರು ಬರುತ್ತಾರೆ. ಅವರು ನಿಮ್ಮ ಮಾತನ್ನು ಕಾಡಿನ ಕೋತಿಗಳಂತೆ ಕೇಳುತ್ತಾರೆ. ಅಂದ್ರೆ ಏನು ಅವರಿಗೆ ಅರ್ಥ ಆಗೋದಿಲ್ಲ. ನಿಮ್ಮ ಈ ಜ್ಞಾನವು ತುಂಬಾ ಚೆನ್ನಾಗಿದೆ, ಆದರೆ ನಮಗೆ ಬಿಡುವಿಲ್ಲ ಎಂದು ಹೇಳುತ್ತಾರೆ. ಅರೆ, ನಾಳೆ ನಾಳೆ ಎನ್ನುತ್ತಾ ಕಾಲನು ಬಂದು ನಿಮ್ಮನ್ನು ನುಂಗಿಬಿಡುತ್ತಾನೆ. ಆಮೇಲೆ ಯಾವಾಗ ಕೇಳುತ್ತೀರಿ? ಕುಳಿತಲ್ಲಿಯೇ ಸಾವು ಬಂದು ಬಿಡುತ್ತದೆ. ಆದರೆ ಸಂಪೂರ್ಣ ಪ್ರಾಣಿಗಳ ಬುದ್ಧಿಯಂತಿದ್ದಾರೆ. ತಂದೆಯು ಬಡವರ ಬಂಧು ಆಗಿದ್ದಾರೆ. ಭಾರತವು ಅತ್ಯಂತ ಬಡವಾಗಿದೆ, ಕಂಗಾಲಾಗಿದೆ. ಭಾರತದಷ್ಟು ಸಾಲವನ್ನು ಬೇರೆ ಯಾರೂ ಮಾಡುವುದಿಲ್ಲ. ಇಷ್ಟೊಂದು ಹಸಿವು ಬೇರೆಲ್ಲೂ ಇಲ್ಲ. ಭಾರತವೇ ತುಂಬಾ ಸಾಹುಕಾರವಾಗಿತ್ತು, ಈಗ ತುಂಬಾ ಬಡವ ಆಗಿದೆ. ನಂತರ ತಂದೆ ಸಾಹುಕಾರರನ್ನಾಗಿ ಮಾಡುತ್ತಾರೆ, ಬಡವರನ್ನೇ ಶ್ರೀಮಂತರನ್ನಾಗಿ ಮಾಡುತ್ತಾರೆ. ಸಾಹುಕಾರರು ಅಂದರೆ ಶ್ರೀಮಂತರು ನಂತರ ಬಡವರಾಗುತ್ತಾರೆ. ಇಲ್ಲಿನ ಈ ಹಣ ಮುಂತಾದವೆಲ್ಲವೂ ಅಲ್ಪಕಾಲಕ್ಕಾಗಿದೆ. ಇದು ಸಹ ಎಲ್ಲವೂ ಮುಗಿದು ಹೋಗುತ್ತದೆ. ಯಾರು ಸತ್ಯಯುಗಕ್ಕಾಗಿ ಟ್ರಾನ್ಸ್ಫರ್ ಮಾಡುತ್ತಾರೋ ಅವರದ್ದು ಮಾತ್ರ ಉಳಿಯುತ್ತದೆ. ಕೆಲವರದ್ದು ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತದೆ, ಕೆಲವರದ್ದು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತದೆ. ಸುಧಾಮನು ಸಹ ಒಂದು ಮುಷ್ಟಿ ಅಕ್ಕಿಯನ್ನು ಕೊಟ್ಟಾಗ 21 ಜನ್ಮಗಳಿಗಾಗಿ ಅವನಿಗೆ ಅರಮನೆ ಸಿಕ್ಕಿತಲ್ಲವೇ? ಈಗ ಪತಿತ ಮನುಷ್ಯರು ದಾನ ಪುಣ್ಯ ಮಾಡುತ್ತಾರೆ, ಧರ್ಮಶಾಲೆ ಅಥವಾ ಕಾಲೇಜು ಮುಂತಾದವುಗಳನ್ನು ಕಟ್ಟಿಸುತ್ತಾರೆ. ಅವರಿಗೆ 21 ಜನ್ಮಗಳಿಗಾಗಿ ಸಿಗುವುದಿಲ್ಲ, ಅಲ್ಪಕಾಲಕ್ಕಾಗಿ ಒಂದು ಜನ್ಮದಲ್ಲಿ ಸಿಗುತ್ತದೆ. ಏಕೆಂದರೆ ಇಂಡೈರೆಕ್ಟ್ ಆಗಿ ಕೊಡುತ್ತಾರೆ. ಈಗ ತಂದೆ ಡೈರೆಕ್ಟ್ ಆಗಿ ಬಂದಿದ್ದಾರೆ, ಆ ತಂದೆಗೆ ಡೈರೆಕ್ಟ್ ಆಗಿ ಕೊಡಬೇಕು. ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಇವೆಲ್ಲವೂ ಸಮಾಪ್ತಿಯಾಗುತ್ತವೆ ಎಂದು ಹೇಳುತ್ತಾರೆ. ಸ್ವರ್ಗದಲ್ಲಿ ಕೇವಲ ಈ ದೇವಿ ದೇವತೆಗಳ ರಾಜ್ಯವಿತ್ತು, ಇದು ಈಗ ಸ್ಥಾಪನೆಯಾಗುತ್ತಿದೆ. ಇವೆಲ್ಲವೂ ಮತ್ತೆ ಇರುವುದಿಲ್ಲ. ಮೂಲ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಶಿವ ಬಾಬಾರವರನ್ನು ನೆನಪು ಮಾಡಿರಿ, ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ. ಋಷಿ ಮುನಿ ಮುಂತಾದವರೆಲ್ಲರೂ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ, ನೇತಿ ನೇತಿ ಎಂದು ಹೇಳುತ್ತಾರೆ. ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳೆಂದು ಅವರು ತಿಳಿದುಕೊಂಡಿದ್ದಾರೆ. ತಂದೆ ಹೇಳುತ್ತಾರೆ 5,000 ವರ್ಷಗಳು. ತಂದೆಯ ಬಗ್ಗೆ ತಿಳಿಯದವರನ್ನು ನಾಸ್ತಿಕರೆಂದು ಕರೆಯಲಾಗುತ್ತದೆ. ತಂದೆಯ ಬಗ್ಗೆ ತಿಳಿದವರನ್ನು ಆಸ್ತಿಕರೆಂದು ಕರೆಯಲಾಗುತ್ತದೆ. ಇದು ನಾಸ್ತಿಕರ ಪ್ರಪಂಚವಾಗಿದೆ. ನೀವು ಆಸ್ತಿಕರಾಗಿದ್ದೀರಿ, ಏಕೆಂದರೆ ನೀವು ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡಿದ್ದೀರಿ. ಶ್ರೀ ಶ್ರೀ ಶಿವ ಬಾಬಾರವರ ಶ್ರೀಮತದಂತೆ ನಡೆಯುವುದರಿಂದ ನೀವು ಶ್ರೇಷ್ಠ ದೇವತೆಯಾಗುತ್ತೀರಿ. ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಜಗತ್ತಿನ ಗುರು ಒಬ್ಬರೇ ಆಗಿದ್ದಾರೆ. ಅವರೇ ಎಲ್ಲ ಆತ್ಮರ ಗತಿ ಸದ್ಗತಿಯನ್ನು ಮಾಡುತ್ತಾರೆ. ಉಳಿದಂತೆ ಯಾರೆಲ್ಲ ಶ್ರೀ ಶ್ರೀ 108 ಜಗದ್ಗುರು ಎಂದು ಕರೆಸಿಕೊಳ್ಳುತ್ತಾರೋ ಅವರೆಲ್ಲರೂ ಮೋಸಗಾರರಾಗಿದ್ದಾರೆ. ಅವರಿಗಾಗಿಯೇ ಶಾಸ್ತ್ರಗಳಲ್ಲಿ ಹಿರಣ್ಯಕಶಿಪುವಿನಂತಹ ದೈತ್ಯರು ಎಂದು ಹೆಸರಿಡಲಾಗಿದೆ. ಅವರು ತಮ್ಮನ್ನು ಪರಮಾತ್ಮನೆಂದು ಹೇಳಿಕೊಂಡು ಪೂಜೆ ಮಾಡಿಸಿಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಎಲ್ಲರಲ್ಲೂ ಪರಮಾತ್ಮನಿಲ್ಲ, ಎಲ್ಲರಲ್ಲೂ ಮಾಯೆಯ 5 ಭೂತಗಳಿವೆ. ಎಲ್ಲರಲ್ಲೂ ಪರಮಾತ್ಮ ಹೇಗಿರಲು ಸಾಧ್ಯವೇ? ಎಲ್ಲರೂ ತಂದೆ ಹೇಗಾಗುತ್ತಾರೆ?
ಸಹೋದರ ಸಹೋದರರಾಗಿದ್ದಾರೆ ತಾನೆ. ಸಹೋದರರಿಗೆ ತಂದೆಯಿಂದ ಆಸ್ತಿ ಸಿಗುವುದು. ಎಲ್ಲರೂ ತಂದೆಯಾಗಲು ಸಾಧ್ಯವಿಲ್ಲ. ಶಿವೋಹಂ ಎಂಬ ಜಪ ಮಾಡುತ್ತಾ ಕುಳಿತುಕೊಳ್ಳುತ್ತಾರೆ. ನಂತರ ತಾಯಂದಿರು ಹೋಗಿ, ಅಂದರೆ ಮಾತೆಯರು ಹೋಗಿ ಒಂದು ಲೋಟ ನೀರನ್ನು ಅರ್ಪಿಸುತ್ತಾರೆ. ಇವರು ಅತಿ ದೊಡ್ಡ ದೈತ್ಯರಾಗಿದ್ದಾರೆ. ಅಂದರೆ ನಾನೇ ಭಗವಂತ ಎಂದು ಹೇಳಿಕೊಳ್ಳುವಂತವರು ರಾಕ್ಷಸರಂತೆ, ಹಿರಣ್ಯಕಶಿಪುವಿನಂತೆ. ಎಲ್ಲರಿಗೂ ಸದ್ಗತಿ ಮಾಡುವ ಭಗವಂತ ಎಲ್ಲಿ, ದುರ್ಗತಿ ಮಾಡುವ ಅವರು ಎಲ್ಲಿ? ಮನೆ ಮಠ ಬಿಟ್ಟು ಹೋಗುತ್ತಾರೆ. ಸ್ತ್ರೀ ವಿಧವೆಯಾಗುತ್ತಾಳೆ. ಮಕ್ಕಳು ಅನಾಥರಾಗುತ್ತಾರೆ. ಹಾಗಾದರೆ ಇದು ಪಾಪವಾಯಿತಲ್ಲವೇ? ಆ ಪಾಪವು ಅವರ ಮೇಲೆ ಏರುತ್ತಲೇ ಇರುತ್ತದೆ. ಇನ್ನೊಂದೆಡೆ ಸನ್ಯಾಸ ಮಾಡಿ ಪವಿತ್ರರಾಗಿದ್ದಾರೆ. ಆದ್ದರಿಂದ ಅದರ ಫಲ ಸ್ವಲ್ಪ ಸಿಗುತ್ತದೆ. ಒಂದೆಡೆ ಪಾಪ ಮಾಡುತ್ತಾರೆ, ಇನ್ನೊಂದೆಡೆ ಪಾವನರಾಗುತ್ತಾರೆ. ಈ ಇಡೀ ಪ್ರಪಂಚವು ಅನಾಥವಾಗಿದೆ. ಒಡೆಯ ರಕ್ಷಕ ಯಾರೂ ಇಲ್ಲ. ಮನೆ ಮನೆಯಲ್ಲಿ ಜಗಳ, ಹೊಡೆದಾಟ, ಬಡಿದಾಟ ನಡೆಯುತ್ತಿದೆ. ಸತ್ಯಯುಗದಲ್ಲಿ ಹೀಗಿರುವುದಿಲ್ಲ. ದೀಪಾವಳಿ ಎಂದು ದೀಪವನ್ನು ಬೆಳಗಿಸುತ್ತಾರೆ. ಈಗ ನೀವಾತ್ಮಗಳ ಜ್ಯೋತಿ ಬೆಳಗುತ್ತಿದೆ. ಮೊದಲು ಆತ್ಮವು ಸತೋಪ್ರಧಾನವಾಗಿದ್ದಾಗ ಆ ದೇವಿ ದೇವತೆಗಳಲ್ಲಿ ಶಕ್ತಿ ಇತ್ತು. ಈಗ ತಮೋಪ್ರಧಾನವಾಗಿದೆ. ಹೇಗೆ ಮೋಟಾರ್ನಿಂದ ಬ್ಯಾಟ್ರಿ ಡಲ್ ಆಗಿ ಖಾಲಿಯಾದಾಗ ಅದು ನಿಂತು ಬಿಡುತ್ತದೆಯೋ ಹಾಗೆ ನಿಮ್ಮ ಆತ್ಮದಲ್ಲಿ ಇನ್ನೂ ಸ್ವಲ್ಪವೇ ಉಳಿದಿದೆ. ನಿಮ್ಮ ಬ್ಯಾಟ್ರಿ 100% ಫುಲ್ ಆಗಿದ್ದಾಗ ಸತೋಪ್ರಧಾನವಾಗಿತ್ತು. ನಂತರ ನಡೆಯುತ್ತಾ ನಡೆಯುತ್ತಾ ಖಾಲಿಯಾಗಿದೆ. ಈಗ ತಂದೆ ನಿಮಗೆ ಓದಿಸುತ್ತಿದ್ದಾರೆ. ಉಳಿದೆಲ್ಲ ಕಡೆ ಮನುಷ್ಯರು ಓದಿಸುತ್ತಾರೆ. ಎಷ್ಟೊಂದು ಸತ್ಸಂಗ ಮುಂತಾದವುಗಳಾಗುತ್ತವೆ. ಅವರು ಕತೆಗಳನ್ನು ಹೇಳುತ್ತಾರೆ. ಅವು ಸುಳ್ಳು ಕತೆಗಳಾಗಿವೆ. ಶಾಸ್ತ್ರಗಳು ಸಹ ಎಲ್ಲವೂ ಸುಳ್ಳು. ಅದನ್ನು ಕೇಳುತ್ತಾ ಕೇಳುತ್ತಾ ನೀವು ಕೆಳಗೆ ಇಳಿಯಲೇಬೇಕು. ಭಕ್ತಿಯಿಂದ ನೀವು ಕೆಳಗೆ ಬಿದ್ದಿದ್ದೀರಿ. ಈ ಅಂಧಶ್ರದ್ಧೆಯ ಭಕ್ತಿಯಿಂದ ಯಾವಾಗ ದುರ್ಗತಿಯಾಗುತ್ತದೆಯೋ ಆಗ ಭಗವಂತ ಬಂದು ಸದ್ಗತಿಯನ್ನು ಕೊಡುತ್ತಾರೆ. ಈಗ ಭಾರತವು ಸಂಪೂರ್ಣವಾಗಿ ಕೆಳಗೆ ಬಿದ್ದಿದೆ. ಎಷ್ಟೊಂದು ಕೊಳಕಾಗಿದೆ, ಎಷ್ಟೊಂದು ಜೈಲುಗಳಿವೆ, ಎಷ್ಟೊಂದು ಕೊಲೆ ಮುಂತಾದವುಗಳಾಗುತ್ತವೆ. ಇದು ದುಃಖಧಾಮವಾಗಿದೆ. ಸತ್ಯಯುಗವನ್ನು ಸುಖಧಾಮವೆಂದು ಕರೆಯಲಾಗುತ್ತದೆ. ಪಾವನ ಪ್ರಪಂಚ. ನಂತರ ವಿಷಯ ವಿಕಾರಗಳಿಂದ ಪತಿತರಾಗಿರುವುದರಿಂದ ತಿಳುವಳಿಕೆ ಇಲ್ಲದವರಾಗಿದ್ದಾರೆ. ಭಾರತದ ನಡತೆಯೇ ಹಾಳಾಗಿದೆ, ಏಕೆಂದರೆ ವಿಕಾರಿಗಳಾಗಿದ್ದಾರೆ. ಭಾರತವು ಪವಿತ್ರವಾಗಿದ್ದಾಗ ನಡತೆ ತುಂಬಾ ಚೆನ್ನಾಗಿದ್ದವು. ಈಗ ಪವಿತ್ರತೆ ಇಲ್ಲ. ಆದ್ದರಿಂದ ದುಃಖವೇ ದುಃಖವಿದೆ. ಈ ಚಕ್ರವು ತಿರುಗುತ್ತಲೇ ಇರುತ್ತದೆ. ಈ ಜ್ಞಾನವನ್ನೂ ಸಹ ಈಗ ನೀವೇ ಕೇಳುತ್ತಿದ್ದೀರಿ. ಅಲ್ಲಿಗೆ ಹೋದ ಮೇಲೆ ಎಲ್ಲವನ್ನೂ ಮರೆತು ಬಿಡುತ್ತೀರಿ. ನಂತರ ತಂದೆ ಬಂದಾಗಲೇ ಈ ಜ್ಞಾನ ಸಿಗುತ್ತದೆ. ನೀವು ಬೇಹದ್ದಿನ ಇಡೀ ವಿಶ್ವದ ಮಾಲೀಕರಾಗುತ್ತೀರಿ. ಅಲ್ಲಿ ಸಾಯುವ ಹೆಸರೇ ಇರುವುದಿಲ್ಲ. ಆತ್ಮವು ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಆತ್ಮಕ್ಕೆ ಪಾತ್ರ ಸಿಕ್ಕಿದೆ. ಹೇಗೆ ಪಾತ್ರಧಾರಿಗೆ ಪಾತ್ರ ಸಿಗುತ್ತದೆಯೋ ಹಾಗೆಯೇ ಆತ್ಮಕ್ಕೆ ಪಾತ್ರ ಸಿಕ್ಕಿದೆ. ಆದಿಯಿಂದ ಅಂತ್ಯದವರೆಗೆ ನಿಮ್ಮ ಪಾತ್ರವಿದೆ. ಇದು ಸಹ ಬೇಹದ್ದಿನ ನಾಟಕವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದರಿಂದಲೇ ನೀವು ಸುಖಧಾಮದ ಮಾಲೀಕರಾಗುತ್ತೀರಿ. ಈಗ ದುಃಖದ ಪ್ರಪಂಚವಿದೆ ಅಲ್ಲವೇ? ಆತ್ಮಗಳು ಜಗತ್ತಿಗೆ ಪಾತ್ರ ಮಾಡಲು ಬರುತ್ತಲೇ ಇರುತ್ತವೆ. ವೃಕ್ಷದ ವೃದ್ಧಿಯಾಗುತ್ತಲೇ ಇರುತ್ತದೆ. ಇಂದಿನಿಂದ ಬರುವ ಆತ್ಮಗಳು ದುಃಖಧಾಮದಲ್ಲಿ ಬರುತ್ತವೆ. ಅಂದರೆ ಸತ್ಯಾತ್ರೇತಾಯುಗ ಮುಗಿದ ನಂತರ ಬರುವಂತ ಆತ್ಮಗಳು ದುಃಖಧಾಮದಲ್ಲೇ ಬರುತ್ತವೆ. ಇದು ಸಹ ನಾಟಕ ಮಾಡಲ್ಪಟ್ಟಿದೆ. ಯಾರು ಜ್ಞಾನವನ್ನು ತೆಗೆದುಕೊಳ್ಳುವುದಿಲ್ಲವೋ ಅವರು ನಂತರ ದುಃಖಧಾಮದಲ್ಲಿ ಬರುತ್ತಾರೆ. ಮನುಷ್ಯರಿಗೆ ಮೊದಲು ಸುಖ, ನಂತರ ದುಃಖವಾಗುತ್ತದೆ. ಹೊಸದಿದ್ದದ್ದು ನಂತರ ಹಳೆಯದಾಗುತ್ತದೆ. ಇದು ಬೇಹದ್ದಿನ ಮಾತಾಗಿದೆ. ತಂದೆ ಹೊಸ ಪ್ರಪಂಚದ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಈಗ ನೀವು ಸ್ವರ್ಗಕ್ಕಾಗಿ ಓದುತ್ತಿದ್ದೀರಿ. ರಾಜಧಾನಿ ಸ್ಥಾಪನೆಯಾದಾಗ
ನಂಬರ್ ವಾರ್ ಪಾಸಾಗುತ್ತಾರೆ. ಒಂದು ಪಾಸಾಗಿ ರಾಜರಾಗುತ್ತಾರೆ ಅಥವಾ ಪ್ರಜೆಗಳಾಗುತ್ತಾರೆ. ಇಲ್ಲದಿದ್ದರೆ ಈ ಸತ್ಯಯುಗ ಎಲ್ಲಿಂದ ಬಂತು? ಈ ರಾಜಧಾನಿ ಸ್ಥಾಪನೆಯಾಗುವುದೇ ಸಂಗಮ ಯುಗದಲ್ಲಿ. ಕಲಿಯುಗವು ಹಳೆಯ ಪ್ರಪಂಚವಾಗಿದೆ. ತಂದೆ ಬಂದು ಹಳೆಯದ್ದನ್ನು ಹೊಸದನ್ನಾಗಿ ಮಾಡುತ್ತಾರೆ. ಹೊಸ ಪ್ರಪಂಚದಲ್ಲಿ ವಿಕಾರಗಳಿರುವುದಿಲ್ಲ. ಆದ್ದರಿಂದ 5 ಭೂತಗಳನ್ನು ಈಗ ತೆಗೆಯಬೇಕು. ಇದಕ್ಕೆ ಪರಿಶ್ರಮ ಬೇಕಾಗುತ್ತದೆ. ತಂದೆಯನ್ನು ನೆನಪು ಮಾಡದಿದ್ದರೆ ಮತ್ತೆ ಭೂತಗಳು ಹಿಡಿದುಕೊಳ್ಳುತ್ತವೆ. ತಂದೆಯನ್ನು ನೆನಪು ಮಾಡುವುದರಿಂದಲೇ ಪಾಪಗಳು ಭಸ್ಮವಾಗುತ್ತವೆ. ನಂತರ ಈಗ ಪಾಪ ಮಾಡಬಾರದು. ಆದರೆ ಮಾಯೆ ಎಂಥದ್ದೆಂದರೆ ಅದು ಪಾಪ ಮಾಡಿಸುತ್ತದೆ. ಆದ್ದರಿಂದ ಎಚ್ಚರಿಕೆ ಕೊಡಲಾಗುತ್ತದೆ. ನಂಬರ್ ವಾರ್ ಓದುತ್ತಾರಲ್ಲವೇ? ಯಾರು ಸ್ವತಃ ಚೆನ್ನಾಗಿ ಓದುತ್ತಾರೋ ಅವರು ಬೇರೆಯವರಿಗೂ ಓದಿಸುತ್ತಾರೆ. ತಂದೆ ಸುಪ್ರೀಂ ಫಾದರ್, ಸುಪ್ರೀಂ ಟೀಚರ್, ಸುಪ್ರೀಂ ಸದ್ಗುರುವೂ ಆಗಿದ್ದಾರೆ. ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಒಂದು ಧರ್ಮದ ಸ್ಥಾಪನೆಯಾಗುತ್ತದೆ. ಇಲ್ಲಿ ಶಾಸ್ತ್ರ ಮುಂತಾದವೆಲ್ಲವನ್ನು ಮರೆತು ಬಿಡಬೇಕು. ಪವಿತ್ರರೂ ಆಗಬೇಕು. ಅಲ್ಲಿ ಯಾವುದೇ ವಿಕಾರವಿರುವುದಿಲ್ಲ. ಮೋಹವನ್ನು ಗೆಲ್ಲಬೇಕಿದೆ. ಮೋಹ ಜೀತಾಗಿದೆ. ಅಕಾಲ ಮೃತ್ಯು ಎಂದಿಗೂ ಆಗುವುದೇ ಇಲ್ಲ. ಅಂದರೆ ಸತ್ಯಯುಗದಲ್ಲಿ ಎಲ್ಲರೂ ಮೋಹ ಜೀತಾಗಿರುತ್ತಾರೆ. ಅಲ್ಲಿ ಅಕಾಲ ಮೃತ್ಯು ಅನ್ನೋದು ಇರುವುದಿಲ್ಲ. ರಾವಣನಿರುವುದಿಲ್ಲ. ಯೋಗ ಬಲದಿಂದ ಮೊದಲು ಸಾಕ್ಷಾತ್ಕಾರ ಆಗುತ್ತದೆ. ನಾವೀಗ ಈ ಹಳೆಯ ಶರೀರವನ್ನು ಬಿಟ್ಟು ಗರ್ಭ ಮಹಲಿಗೆ ಹೋಗುತ್ತೇವೆ ಎಂದು. ಇಲ್ಲಿ ಗರ್ಭ ಜೈಲಿನಲ್ಲಿಯೂ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ನಂತರ ಶಾರೀರಿಕ ಕರ್ಮ ಭೋಗವನ್ನು ಅನುಭವಿಸಬೇಕಾಗುತ್ತದೆ. ಅಲ್ಲಿ ಕರ್ಮವು ವಿಕರ್ಮವಾಗುವುದೇ ಇಲ್ಲ. ಚೀಚಿ ಕರ್ಮಗಳಾಗುವುದೇ ಇಲ್ಲ. ಇಲ್ಲಿ 5 ವಿಕಾರಗಳಿವೆ ಅಲ್ಲವೇ? ತಂದೆಯೇ ಬಂದು 5 ಭೂತಗಳನ್ನು ತೆಗೆಯುತ್ತಾರೆ. ಅರ್ಧ ಕಲ್ಪದ ಈ ಭೂತಗಳು ಬಹಳ ಕಷ್ಟದಿಂದ ಹೊರಬರುತ್ತವೆ. ಈ ಶಿಕ್ಷಣದಲ್ಲಿ ತುಂಬಾ ಮಜಾ ಇದೆ. ನಾವೀಗ ತಂದೆಯ ಮಕ್ಕಳಾಗಿದ್ದೇವೆ. ನಂತರ ಸ್ವರ್ಗದ ಮಾಲೀಕರಾಗುತ್ತೇವೆ ಎಂದು ಮನಸ್ಸಿನಲ್ಲಿ ತಿಳಿದುಕೊಂಡಿದ್ದೀರಿ. ಆದರೆ ನಮ್ಮಿಂದ ಯಾವುದೇ ವಿಕಾರವಾಗಬಾರದು. ಒಂದು ವೇಳೆ ವಿಕಾರವಿದ್ದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಪದವಿಯು ಭ್ರಷ್ಟವಾಗುತ್ತದೆ. ವಿಕಾರಿಗಳಾದರೆ ತಕ್ಷಣ ಬರೆಯುತ್ತಾರೆ. ಅಂದ್ರೆ ಬಾಬನಿಗೆ ತಕ್ಷಣ ಪತ್ರ ಬರೆಯುತ್ತಾರೆ, ಬಾಬಾ ನಾವು ಕೆಳಗೆ ಬಿದ್ದು ಬಿಟ್ಟೆವು, ಈಗ ನೀವು ನಮ್ಮ ಮೇಲೆ ಕರುಣೆ ತೋರಿಸಿ ಎಂದು. ತಂದೆ ಹೇಳುತ್ತಾರೆ, ಏನೆಲ್ಲ ಮಾಡಿಕೊಂಡಿದ್ದೀರೋ ಆ ಸಂಪಾದನೆ ಎಲ್ಲವೂ ನಾಶವಾಯಿತು. ಮತ್ತೆ ಹೊಸದಾಗಿ ಪರಿಶ್ರಮ ಪಡಬೇಕಾಗುತ್ತದೆ. ನಿಮ್ಮ ಪದವಿಯು ಭ್ರಷ್ಟವಾಗುತ್ತದೆ. ಪರಿಶ್ರಮವಿದೆ ತಾನೆ? ನಿಯಮಗಳೂ ಇವೆ. ಮದುವೆಯನ್ನೂ ಸಹ ಮಾಡಿಕೊಳ್ಳಲಿ. ಆದರೆ ಪವಿತ್ರವಾಗಿರುವುದರಿಂದ ವಿಶ್ವದ ಮಾಲೀಕತನ ಸಿಗುತ್ತದೆ. ಹಾಗಾದರೆ ಏಕೆ ಒಂದು ಜನ್ಮಕ್ಕಾಗಿ ಪವಿತ್ರರಾಗಬಾರದು? ಈ ಪತಿತ ಪ್ರಪಂಚವೇ ಸಮಾಪ್ತಿಯಾಗುತ್ತದೆ. ನಂತರ ಪ್ರಪಂಚವು ಹೇಗೆ ನಡೆಯುತ್ತದೆ ಎಂಬ ಪ್ರಶ್ನೆಯೇ ಏಳುವುದಿಲ್ಲ. ಅರೆ, ಇಷ್ಟೊಂದು ಕೋಟ್ಯಾಂತರ ಮನುಷ್ಯರೂ ಸಹ ಸಮಾಪ್ತಿಯಾಗುತ್ತಾರೆ. ಕೇವಲ ಚಿಕ್ಕ ಭಾರತವೇ ಇರುತ್ತದೆ. ಇದು ಅರ್ಥ ಮಾಡಿಕೊಳ್ಳುವ ಮಾತಾಗಿದೆ. ಮಕ್ಕಳಾದ ನೀವೀಗ ಜ್ಞಾನಪೂರ್ಣರಾಗುತ್ತಿದ್ದೀರಿ. ತಂದೆಯೇ ಮಾಡುತ್ತಾರಲ್ಲವೇ? ಈಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ಮಕ್ಕಳಿಗೆ ಪದೇ ಪದೇ ನೆನಪು ಮಾಡಿ ಎಂದು ಹೇಳಬೇಕಾಗಿಲ್ಲ. ತಾವಾಗಿಯೇ ಮಕ್ಕಳು ನೆನಪು ಮಾಡುತ್ತಾರೆ. ಈ ತಂದೆಯೂ ಸಹ ಹೇಳುತ್ತಾರೆ, ಪದೇ ಪದೇ ನಾನು ಹೇಳಬೇಕಾಗಿಲ್ಲ. ಆದರೆ ಮಾಯೆಯ ವಿರೋಧ ಬಹಳಷ್ಟಿದೆ. ಆದ್ದರಿಂದ ಹೇಳುತ್ತೇನೆ, ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಮಕ್ಕಳಿಗೆ ಶ್ರೀಮತ ಸಿಗುತ್ತದೆ. ಶ್ರೀಮತದಿಂದಲೇ ಶ್ರೇಷ್ಠರಾಗುತ್ತೀರಿ. ಆ ತಂದೆಯೇ ಕುಳಿತು ಓದಿಸುತ್ತಾರೆ. ಆದರೂ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ತಂದೆಯನ್ನು ಮರೆಯಬೇಡಿ. ಇದರಲ್ಲಿ ಯಾವುದೇ ಬಂಧನವಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ
ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಸರ್ವಶಕ್ತಿಗಳು ನಿಮ್ಮ ಭುಜಗಳಿಗೆ ಸಮಾನವಾಗಿವೆ. ನಿಮ್ಮ ಭುಜಗಳು ನಿಮ್ಮ ಆಜ್ಞೆ ಇಲ್ಲದೆ ಏನಾದರೂ ಮಾಡಲು ಸಾಧ್ಯವೇ? ಹಾಗೆಯೇ ಸರ್ವಶಕ್ತಿಗಳಿಗೆ ಆರ್ಡರ್ ಮಾಡಿರಿ, ಸಹನಾ ಶಕ್ತಿ ಕಾರ್ಯವನ್ನು ಸಫಲ ಮಾಡು ಎಂದು. ಆಗ ನೋಡಿ, ಸಫಲತೆಯು ಸದಾ ಆಗಿಯೇ ಇದೆ. ಆದರೆ ಆರ್ಡರ್ ಮಾಡುವುದಿಲ್ಲ. ಆರ್ಡರ್ ಮಾಡುವ ಬದಲು ಹೆದರುತ್ತೀರಿ. ಹೇಗೆ ಸಹಿಸಿಕೊಳ್ಳುವುದು? ಹೇಗೆ ಎದುರಿಸಲು ಸಾಧ್ಯ? ಮಾಡಲು ಸಾಧ್ಯವೇ ಅಥವಾ ಸಾಧ್ಯವಿಲ್ಲವೇ? ಮಹಾಕಾಲನ ಮಕ್ಕಳು ಹೆದರಿದರೆ ಇನ್ನು ಯಾರು ನಿರ್ಭಯರಾಗುತ್ತಾರೆ? ಆದ್ದರಿಂದ ಹೆದರಬೇಡಿ, ಸರ್ವಶಕ್ತಿಗಳಿಗೆ ಆರ್ಡರ್ ಮಾಡಿರಿ. ಆಗ ಸದಾ ಸಫಲತಾ ಮೂರ್ತರಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.